ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ 2024 ಇದು ಭಾಗ 1ರ ಪುಸ್ತಕ ಇದು. ಓಕೆನಾ? ಹಾಗಾದ್ರೆ ಈ ಒಂದು ಭಾಗ 1ರ ಪುಸ್ತಕದಲ್ಲಿ ಈ ಒಂದು ತರಗತಿಯೊಳಗೆ ನಾವೇನು ತಿಳ್ಕೊಳ್ತಾ ಇದೀವಿ ನೋಡಿದರೆ, ಇಲ್ಲಿ ಭೂಗೋಳಶಾಸ್ತ್ರ 10ನೇ ಒಂದು ಅಧ್ಯಾಯ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗದ ಬಗ್ಗೆ ನಾವು ತಿಳಿತಾ ಇದೀವಿ. ಪ್ರಿವಿಯಸ್ ಕ್ಲಾಸ್ನಲ್ಲಿ ಅನೇಕ ವಿಡಿಯೋಗಳು ನಾವು ಮಾಡಿದ್ವಿ. 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಭೂಗೋಳಶಾಸ್ತ್ರದಲ್ಲಿರ್ತಕ್ಕಂತಹ ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳಲ್ಲಿ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಇದೀವಿ. ರೈಟ್? ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಒಂದು ಅಧ್ಯಾಯ ವಿಡಿಯೋಗಳು ನಾನು ವಿಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಂತ ಹೇಳ್ತಾ, ಹಾಗೆ ಈ ಒಂದು ತರಗತಿಯೊಳಗೆ ಈ ಒಂದು ಪಾಠದ ಅಭ್ಯಾಸಗಳು ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ. ಇಲ್ಲಿ ಮಕ್ಕಳೇ, ಈ ಒಂದು ಅಧ್ಯಯನದಲ್ಲಿ ಇಲ್ಲಿ ಅಭ್ಯಾಸಗಳಂತ ಕೊಟ್ಟಿದ್ದಾನೆ. ಮೊದಲನೇ ಗಮನಕ್ಕೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ರೈಟ್? ಹಾಗಾದ್ರೆ ಇಲ್ಲಿ ಮೊದಲನೇ ಗಮನಕ್ಕೆ ಇಲ್ಲಿ ಒಂದನೇ ಪ್ರಶ್ನೆ ನೋಡಿ, ಕನ್ನಡ ರಾಜ್ಯೋತ್ಸವವನ್ನು ದಿನಾಂಕದಂದು ಆಚರಿಸುತ್ತೇವೆ ಅಂತ ಕೊಟ್ಟಿದ್ದಾರೆ. ಯಾವಾಗ ಆಚರಣೆ ಮಾಡ್ತೇವೆ ಅಂದ್ರಿಗಿನ ನವೆಂಬರ್ 1ರಂದು ಆಚರಣೆ ಮಾಡ್ತೇವೆ. ಓಕೆನಾ? ನವೆಂಬರ್ 1 ಅಂತಕ್ಕಂಥದ್ದು ಬರಿಬೇಕು. ಎರಡನೇ ನೋಡಿ, ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು? ಯಾವ ವರ್ಷ ಮಾಡಿದಾಯ್ತು ಅಂದ್ರಿಗಿನ 1973ರಲ್ಲಿ ಮಾಡಲಾಯಿತು ಅಂತಕ್ಕಂಥ ನಾವು ನೋಡಬಹುದು. ಓಕೆನಾ? ಮೂರನೇದು, ಕರ್ನಾಟಕ ಪೂರ್ವ ಭಾಗದಲ್ಲಿ ಡ್ಯಾಶ್ ರಾಜ್ಯವಿದೆ. ಪೂರ್ವ ಭಾಗದಲ್ಲಿ ಯಾವ ರಾಜ್ಯವಿದೆ? ಮೊದಲು ಆಂಧ್ರ ಪ್ರದೇಶ ಮಾತ್ರ ಇತ್ತು. ಇಲ್ಲಿ ಆಂಧ್ರ ಪ್ರದೇಶ. ಈಗ ಅದೇ ಎರಡು ರಾಜ್ಯಗಳಾಯ್ತು. ಆಂಧ್ರ ಪ್ರದೇಶ ಬರ್ರಿ. ಈಗ ಆಂಧ್ರ ಪ್ರದೇಶ, ತೆಲಂಗಾಣ ಅಂತಕ್ಕಂಥದ್ದು. ತೆಲಂಗಾಣ. ಓಕೆನಾ? ಆಂಧ್ರ ಪ್ರದೇಶ ತೆಲಂಗಾಣ ಆಗಿರ್ತಕ್ಕಂಥದ್ದು. ಅದಾಂತರ ನಾಲ್ಕನೇ ನೋಡಿ, ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಯಾವ ದೊಡ್ಡದಾಗಿದೆ ನೋಡಿದ್ರೆ ಇಲ್ಲಿ ಬೆಳಗಾವಿ ಅಂತಕ್ಕಂಥದ್ದು. ಬೆಳಗಾವಿ. ಓಕೆ. ಆಂಧ್ರ. ಐದನೇ ನೋಡಿ, ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ. ಯಾವ ಭಾಗದಲ್ಲಿ ಕರ್ನಾಟಕ ಅಂದ್ರೆ ದಕ್ಷಿಣ ಭಾಗದಲ್ಲಿ. ಭಾರತಕ್ಕೆ ದಕ್ಷಿಣಕ್ಕಿರ್ತದೆ ಕರ್ನಾಟಕ ಅಂತಕ್ಕಂಥದ್ದು. ಆರನೇ ನೋಡಿ, ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ. ದ್ವೀಪ ಯಾವ ದ್ವೀಪ ಅಂದ್ರೆ ಚಿಕ್ಕದಾಗುತ್ತೆ. ಇಲ್ಲಿ ಬರೀತೀನಿ ನೋಡಿ ಅದಕ್ಕೆ ಉತ್ತರ. ಸೇಂಟ್ ಮೇರೀಸ್. ಓಕೆ, ಸೇಂಟ್ ಮೇರೀಸ್. ಅದನ್ನ ನಾವು ಕೋಕೋನೆಟ್ ಅಂತಾನು ನಾವು ಕರಿತೇವೆ. ಓಕೆ. ಅಂದ್ರೆ ಏಳನೇ ಎರಡು ಬರೆದ್ರು ಓಕೆನೆ. ಏಳನೇ ನೋಡಿ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೀತಾರೆ. ಎಂತ ಬೆಟ್ಟಗಳಂತ ಕರೀತಾರೆ? ಅದಕ್ಕೆ ಸಹ್ಯಾದ್ರಿ. ಎಂಟನೇ ನೋಡಿ, ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸಿದೆ. ಯಾವೊಂದು ಸ್ಥಳವನ್ನು ಸಂಪರ್ಕಿಸಿದೆ ಅಂದ್ರಿಗಿನ ಶಿವಮೊಗ್ಗ ಮತ್ತು ಯಾವುದಕ್ಕೆ ಅಂದ್ರೆ ಉಡುಪಿ. ಓಕೆ. ಅಂತ ಕರ್ನಾಟಕದ ಕಾಶ್ಮೀರ ಎಂದು ಡ್ಯಾಶ್ ಜಿಲ್ಲೆಯನ್ನು ಕರೀತೇವೆ. ಯಾವ ಜಿಲ್ಲೆಯನ್ನು ಕರಿತೇವೆ ಅಂದ್ರಿಗಿನ ಕೊಡಗು. ಕರ್ನಾಟಕ ಕಾಶ್ಮೀರ ಅಂತ ಕರಿತೇವೆ. ಓಕೆನಾ? ರೈಟ್. ಹಾಗಾದ್ರೆ ಇದಾದ ನಂತರ ಏನ್ ಕೊಟ್ಟಿದ್ದೇನೆ? ಎರಡನೇ ರೋಮನಕ್ಕೆ ನೋಡಿ. ಎರಡನೇ ರೋಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ತಾ ಹೋಗೋಣವಾ? ಯಾವ ರೀತಿ ನೋಟ್ಸ್ ಬರೀ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಭೂಗೋಳಶಾಸ್ತ್ರ ಅಧ್ಯಾಯ 10 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಅದಾನಂತರ ಕೆಳಗೆ ಪಾಠದ ಹೆಸರಿದೆಯಲ್ಲ, ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳಂತಕ್ಕಂಥದ್ದು ದಪ್ಪನ ಅಕ್ಷರದಲ್ಲಿ ಬರ್ರಿ. ಅದಾನಂತರ ಏನ್ ಮಾಡ್ತೀರಾ? ಕೆಳಗೆ ಅಂಡರ್ಲೈನ್ ಹಾಕಿದ ನಂತರ ಈ ಒಂದು ಪಾಠವನ್ನು ಯಾವತ್ತು ಬರಿತಾ ಇರ್ತೀರಾ, ಏನ್ ಮಾಡ್ತೀರಾ? ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಆ ದಿನಾಂಕ ಇಲ್ಲಿ ಬರಿಬೇಕಾಗತ್ತೆ. ಓಕೆನಾ? ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳ ಇದೆ ಅಲ್ಲ, ಅದನ್ನ ಮೊದಲು ಬರೀರಿ. ಅದಾದ ನಂತರ ಏನ್ ಮಾಡ್ತೀರಾ? ಎರಡನೇ ರೋಮನಕ್ಕೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಕ್ಕಂಥದ್ದು ಬರಿತಾ ಹೋಗಿ ಮಕ್ಕಳೇ. 10ನೇ ನೋಡಿ, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ ಅಂತ ಕೊಡಿದೆ. ಓಕೆನಾ? ಉತ್ತರ ಸೇಮ್ ಕ್ವಶನ್ ಆಗಿತ್ತು, ಮೊದಲ ಆ ರೀತಿಯಾಗಿ ಬರಬೇಕಾಗುತ್ತೆ. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯು ಅಂತಕ್ಕಂಥ ಬರ್ದು ಇಲ್ಲಿ ಅಕ್ಷಾಂಶ ಮೊದಲು ಬರೆಯೋಣ.
ಅಕ್ಷಾಂಶ ಎಷ್ಟಿದೆ ಅಂತ ನೋಡಿದರೆ 11 ಡಿಗ್ರಿ 31 ನಿಮಿಷ ಮತ್ತು 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ ಇದು. ಓಕೆನಾ. ಆ ನಂತರ ರೇಖಾಂಶ ನೋಡಿದರೆ 75 ಡಿಗ್ರಿ 12 ನಿಮಿಷ ಮತ್ತು 78 ಡಿಗ್ರಿ 40 ನಿಮಿಷ ಅಂತಕ್ಕಂಥದ್ದು. ಇದು ಪೂರ್ವ ರೇಖಾಂಶ ಅಂತಕ್ಕಂಥ ನೋಡ್ತೇವೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಅಕ್ಷಾಂಶ ಇದು. ಅಕ್ಷಾಂಶ ಎಷ್ಟು ಅಂದ್ರೆ 11 ಡಿಗ್ರಿ 31 ನಿಮಿಷ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಇದು 11 ಡಿಗ್ರಿ ಇದು. ಓಕೆನಾ. 11 ಇಲ್ಲಿರ್ತದೆ. 11 ಆದ ನಂತರ 11ಕ್ಕಿಂತ ಮೇಲೆ ಅಂದ್ರೆ 11:31 ನಿಮಿಷ. ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗ್ತದ ಅಂತ 12, 13, 14, 15, 16, 17, 18 ಇಲ್ಲಿ ಡಿಗ್ರಿ 45 ನಿಮಿಷದವರೆಗೆ ಅಂತಕ್ಕಂಥದ್ದು. 18 ಆದ ನಂತರ 40 ಮೇಲೆ ನಿಮಿಷಗಳ ಲೆಕ್ಕ ಬರ್ತದೆ. ಓಕೆನಾ. ಹಿಂಗ್ ನೋಡ್ತೇವೆ. ಅದಾದ ನಂತರ ಇದು ಅಕ್ಷಾಂಶ ಅನ್ನೋದು ಉತ್ತರ ಅಕ್ಷಾಂಶ ಗೊತ್ತಾಯ್ತು. ಅದಾದ ನಂತರ ರೇಖಾಂಶದ ಬಗ್ಗೆ ನೋಡಿದ್ರೆ 74 ಡಿಗ್ರಿ 12 ನಿಮಿಷ ಅಂತೇವೆ. ಇಲ್ಲಿ ನೋಡಿ, ಇಲ್ಲಿ 74 ಅಂತ ಕಾಣುತ್ತಾ, ಇಲ್ಲಿ 74 ನಿಮಿಷಗಳ ಲೆಕ್ಕ ಬರ್ತದೆ ಮಧ್ಯದಲ್ಲಿ. ಓಕೆನಾ. 74 12 ನಿಮಿಷ ಅಂತಕ್ಕಂಥದ್ದು ಇದಾಗುತ್ತೆ. ಇಲ್ಲಿಂದ ಇದು ರೇಖಾಂಶ ಇದು. ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಮುಂದಕ್ಕೆ ಹೋದ್ರೆ ಈ ಎಡ್ಜ್ ಆಗುತ್ತೆ. ಇಲ್ಲೆಲ್ಲ ಆಗುತ್ತೆ ಅಂದ್ರೆ 78 ಡಿಗ್ರಿ 40 ನಿಮಿಷ ಅಂತಕ್ಕಂಥದ್ದಾಗುತ್ತೆ. ಓಕೆನಾ ಮಕ್ಕಳೇ. ರೈಟ್, ಇದು ಪೂರ್ವ ರೇಖಾಂಶ ಅಂತಕ್ಕಂಥ ನೋಡ್ತೇವೆ. ಓಕೆ, ಆ ನಂತರ ಮುಂದಿನ ಒಂದು ಪ್ರಶ್ನೆ ನೋಡ್ತೋಣ ಬನ್ನಿ. 11ನೇ ಪ್ರಶ್ನೆ ನೋಡಿ, ನಮ್ಮ ನೆರೆಹೊರೆ ರಾಜ್ಯಗಳು ಹೆಸರಿಸಿ ಅಂತ ಕೊಡಿದ್ರೆ ಯಾವ್ಯಾವ ನೋಡಿದರೆ ಉತ್ತರ ಆ ರೀತಿಯಾಗಿ ಬರೀರಿ. ನಮ್ಮ ನೆರೆಹೊರೆ ರಾಜ್ಯಗಳೆಂದರೆ ಅಂತಕ್ಕಂಥ ಬರೆದು ಇಲ್ಲಿ ಉತ್ತರದಲ್ಲಿ ನೋಡಿದರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ. ಇದು ನಾನು ಚಿತ್ರದಲ್ಲಿ ತೋರಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನಿಮಗೆ ಕರ್ನಾಟಕ ಕಾಣ್ತಾ ಇದೆಯಾ? ಕರ್ನಾಟಕದ ಪಕ್ಕ ಇರ್ತಕ್ಕಂಥ ಒಂದು ರಾಜ್ಯಗಳು ನೋಡ್ತೋಣ. ಇಲ್ಲಿ ನೋಡಿ, ಮಹಾರಾಷ್ಟ್ರ ಕಾಣ್ತಾ ಇದೆ, ಮಹಾರಾಷ್ಟ್ರ ಇದು ಆಂಧ್ರ ಪ್ರದೇಶಗೆ 2 ಆಗಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶ ತೆಲಂಗಾಣ 2 ಭಾಗ ಆಗಿರ್ತಕ್ಕಂಥದ್ದು. ಆಂಧ್ರ ಇದು ಗೋವಾ ಅಂತಕ್ಕಂಥದ್ದು ಚಿಕ್ಕ ರಾಜ್ಯ. ಆಂಧ್ರ ಇಲ್ಲಿ ಕೇರಳ ನೋಡ್ತೇವೆ, ಇಲ್ಲಿ ತಮಿಳುನಾಡು ನೋಡ್ತೇವೆ. ಇದು ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳು. ಓಕೆನಾ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಕರ್ನಾಟಕ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಓಕೆ, 12ನೇ ಪ್ರಶ್ನೆ ನೋಡಿ, ಕರ್ನಾಟಕದ 4 ಆಡಳಿತ ವಿಭಾಗಗಳು ಅಂತ ಕೇಳಿದ್ರೆ ಯಾವುವು ಅಂದ್ರೆ ನೋಡಿದರೆ ಇಲ್ಲಿ ಉತ್ತರ ಇದಕ್ಕೆ ಪ್ರಶ್ನೆಗೆ ಆ ರೀತಿಯಾಗಿ ಬರೀಬೇಕಾಗುತ್ತೆ. ಉತ್ತರ ಕರ್ನಾಟಕದ 4 ಆಡಳಿತ ವಿಭಾಗಗಳು ಅಂತ ಬರೆದು ಮೊದಲನೇದು ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಅಂತ ನೋಡ್ತೇವೆ. ಚಿತ್ರದಲ್ಲಿ ನೋಡಿ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಆಡಳಿತ ವಿಭಾಗಗಳಂತೆ 4 ಭಾಗಗಳ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಇದೇನಂತೀವಿ ನಾವು ಅಂದ್ರೆ ಮೈಸೂರು ವಿಭಾಗ ಅಂತ ಕರಿತೇವೆ. ಇಲ್ಲಿ ನೀಲಿ ಬಣ್ಣ ಇದೆಯಾ? ಇದು ಬೆಂಗಳೂರು ವಿಭಾಗ ಅಂತ ಕರಿತೇವೆ. ಪಿಂಕ್ ಕಲರ್ ಇದೆಯಾ? ಇದು ಬೆಳಗಾವಿ ವಿಭಾಗ ಅಂತ ಕರಿತೇವೆ. ಇಲ್ಲಿ ಕಾಣ್ತಿದೆಯಾ? ಇದು ಯಾವ್ದಂದ್ರಿಗಿನ ಕಲಬುರಗಿ ವಿಭಾಗ ಅಂತಕ್ಕಂಥ ನೋಡ್ತೇವೆ. ಓಕೆನಾ. ಓಕೆ, 13ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಅಂತ ಕೊಡಿದ್ದಾರೆ. ಓಕೆನಾ. ಒಂದು ನೋಡಿ ಉತ್ತರ ಅಂತಕ್ಕಂಥದ್ದು ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನ ಅಂತಕ್ಕಂಥ ಬರೆದು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕರ್ನಾಟಕ ಭಾರತದಲ್ಲಿ ದಕ್ಷಿಣದಲ್ಲಿದೆ ಅಂತ ನೋಡ್ತೀವಿ. ಕರ್ನಾಟಕ ಭಾರತದ ದಕ್ಷಿಣದ ದಿಕ್ಕಿ ನಾವು ನೋಡ್ತೇವೆ. ಆ ನಂತರ ಇದು ಪರ್ಯಾಯ ದ್ವೀಪದ ಪಶ್ಚಿಮದಲ್ಲಿದೆ ಅಂತಕ್ಕಂಥ ನೋಡಬಹುದು. ಓಕೆ, 3ನೇ ಪಾಯಿಂಟ್ ನೋಡಿ, ಅಕ್ಷಾಂಶ 11 ಡಿಗ್ರಿ 31 ನಿಮಿಷ ಮತ್ತು 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶಗಳು ಹೊಂದಿರತಕ್ಕಂಥದ್ದು. ಆ ನಂತರ ರೇಖಾಂಶ ನೋಡಿದರೆ 74 ಡಿಗ್ರಿ, ಇಲ್ಲಿ 74 ಡಿಗ್ರಿ, ಇದು 74 ಡಿಗ್ರಿ 12 ನಿಮಿಷ ಮತ್ತು 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶಗಳು ನಾವು ಕಂಡು ಬರ್ತೇವೆ. ಆ ನಂತರ ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಹೊಂದಿರತಕ್ಕಂಥದ್ದು. ಓಕೆನಾ. ಆ ನಂತರ ಭಾರತದ 8ನೇ ದೊಡ್ಡ ರಾಜ್ಯ ನೋಡ್ತೇವೆ. ಓಕೆ, ಆ ನಂತರ ಜನಸಂಖ್ಯೆಯಲ್ಲಿ 9ನೇ ದೊಡ್ಡ ರಾಜ್ಯ ಅಂತೇವೆ. ಆ ನಂತರ ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕವು 5.83% ಭಾಗದಷ್ಟಿದೆ ಅಂತಕ್ಕಂಥ ನಾವು ನೋಡಬಹುದು. ಓಕೆನಾ ಮಕ್ಕಳೇ. 14ನೇ ಪ್ರಶ್ನೆ ನೋಡಿ, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಅಂತಕ್ಕಂಥ ಬರ್ದು 1ನೇ ಪಾಯಿಂಟ್ ಕರಾವಳಿ ಮೈದಾನ, 2ನೇ ಪಾಯಿಂಟ್ ಮಲೆನಾಡು, 3ನೇದು ಮೈದಾನ ಪ್ರದೇಶ ಅಂತಕ್ಕಂಥ ನೋಡ್ತೇವೆ. 15ನೇ ನೋಡಿ, ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತಿದೆ. ಓಕೆನಾ. ಉತ್ತರ ಮಲೆನಾಡು ಪ್ರದೇಶದ ಲಕ್ಷಣಗಳು ಅಂತಕ್ಕಂಥ ಬರ್ದು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ. ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾಂತರವಾಗಿ ಹಬ್ಬಿದೆ ಅಂತಕ್ಕಂಥ ನೋಡಬಹುದು. ಆ ನಂತರ ಇದರ ಉದ್ದ 650 ಕಿಲೋಮೀಟರ್,
ಅಗಲ 50ರಿಂದ 76 ಕಿಲೋಮೀಟರ್ ಅಂತಕ್ಕಂಥ ನೋಡ್ತೇವೆ. ಇನ್ನೊಂದು ಪಾಯಿಂಟ್ ನೋಡಿ, ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ 900ರಿಂದ 1500 ಕಿಲೋಮೀಟರ್ಗಳು ಅಂತಕ್ಕಂಥ ನೋಡ್ತೇವೆ. ಮುಳ್ಳಯ್ಯನಗಿರಿ, ಕುದುರೆಮುಖ, ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ ಇಲ್ಲಿನ ಎತ್ತರ ಶಿಖರಗಳಾಗಿವೆ ಅಂತಕ್ಕಂಥ ನೋಡ್ಬೋದು. ಓಕೆ, 16 ನೋಡಿ, ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೀರಿ ಅಂತ ಕೇಳಿದ್ರೆ. ಓಕೆನಾ, ಉತ್ತರ ನೋಡಿ, ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ನೋಡುವುದಾದ್ರೆ ಅಂತಕ್ಕಂಥ ಬರ್ದು ಇಲ್ಲಿ ಪಾಯಿಂಟೇಜ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇದು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯದಲ್ಲಿದೆ ಅಂತಕ್ಕಂಥ ನೋಡ್ಬೋದು. ಆ ನಂತರ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ವಿಸ್ತರಿಸಿದೆ ಅಂತಕ್ಕಂಥ ನೋಡ್ಬೋದು. ಆ ನಂತರ ಇದು 320 ಕಿಲೋಮೀಟರ್ ಉದ್ದ, 12ರಿಂದ 64 ಕಿಲೋಮೀಟರ್ ಅಗಲವಿದೆ ಅಂತಕ್ಕಂಥ ನೋಡ್ಬೋದು. ಆ ನಂತರ ಇದು ಸಮುದ್ರ ಮಟ್ಟಕ್ಕಿಂತ 200 ಕಿಲೋಮೀಟರ್ ಎತ್ತರವಿದೆ ಅಂತಕ್ಕಂಥ ನೋಡ್ಬೋದು. ಆ ನಂತರ ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎನ್ನುತ್ತಾರೆ ಅಂತಕ್ಕಂಥದ್ದು. ಆ ನಂತರ ನೋಡಿ, ನವಮಂಗಳೂರು, ಭಟ್ಕಳ, ಮಲ್ಪೆ, ಕಾರವಾರ, ಕುಮಾಟ, ಬೇಲಿಕೇರಿ, ಹೊನ್ನಾವರ ಇವು ಬಂದರುಗಳಾಗಿವೆ ಅಂತಕ್ಕಂಥ ನೋಡ್ಬೋದು. ಓಕೆನಾ. 17 ನೋಡಿ, ದಕ್ಷಿಣ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ. ಯಾವ ನೋಡಿದರೆ ಅದೇ ಪ್ರಶ್ನೆ ಹೇಗಿರುತ್ತೆ ಆ ರೀತಿಯಾಗಿ ಉತ್ತರ ಬರೀಲಿ. ದಕ್ಷಿಣ ಬಯಲು ಸೀಮೆ ಪ್ರಮುಖ ಬೆಟ್ಟಗಳೆಂದರೆ ಅಂತಕ್ಕಂಥ ಬರ್ದು ಇಲ್ಲಿ ಬರಿತಾ ಹೋಗಿ ನೋಡಿ. ಚಿತ್ರದುರ್ಗದ ಬೆಟ್ಟ, ಮಧುಗಿರಿ ಬೆಟ್ಟ, ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಚೆನ್ನಕೇಶವ ಬೆಟ್ಟ, ಸ್ಕಂದಗಿರಿ ಬೆಟ್ಟ ಅಥವಾ ಹರಿಹರೇಶ್ವರ ಬೆಟ್ಟ ಅಂತಲೂ ಕರಿತೇವೆ. ಓಕೆನಾ. ಕವಲೆ ದುರ್ಗ ಅಂತಕ್ಕಂಥದ್ದು. ಓಕೆ, ನೋಡಿ 18 ನೋಡಿ, ಪಶ್ಚಿಮ ಘಟ್ಟದಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾವು ಅಂತ ಕೇಳಿದರೆ. ಓಕೆನಾ, ಇಲ್ಲಿ ಉತ್ತರ ಪಶ್ಚಿಮ ಘಟ್ಟದಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳೆಂದರೆ ಅಂತಕ್ಕಂಥ ಬರ್ದು. ಮೊದಲನೇದು ಚಾರ್ಮಡಿ ಘಾಟಿ, ಇದು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಸಾಧಿಸ್ತದೆ. ಇದು ಓಕೆನಾ, ಸಂಪರ್ಕವನ್ನ ಏನ್ ಮಾಡ್ತದೆ, ಕಲ್ಪಿಸ್ತದೆ ಅಂತಕ್ಕಂಥದ್ದು. ಇಲ್ಲಿ ಶಿರಡಿ ಘಾಟಿ ಅಂತಕ್ಕಂಥದ್ದು ಹಾಸನ, ಸಕಲೇಶಪುರ, ಮಂಗಳೂರು ಸ್ಥಳಕ್ಕೆ ಸಂಪರ್ಕ ಕಲ್ಪಿಸ್ತದೆ ಅಂತಕ್ಕಂಥದ್ದು. ಮೂರನೇದು ಆಗುಂಬೆ ಘಾಟಿ ಅಂತಕ್ಕಂಥದ್ದು ಶಿವಮೊಗ್ಗ ಮತ್ತು ಉಡುಪಿಗೆ ಇದು ಸಂಪರ್ಕ ಕಲ್ಪಿಸ್ತದೆ ಅಂತಕ್ಕಂಥದ್ದು. ನಂತರ ಹುಲಿಕಲ್ ಘಾಟಿ 4ನೇದು, ಇದು ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕ ಕಲ್ಪಿಸ್ತದೆ ಅಂತಕ್ಕಂಥ ನಾವು ನೋಡ್ಬೋದು. ಓಕೆನಾ. ಕೊನೆಯದಾಗಿ ನೋಡ್ತೋಣ. ನಾವು 2ನೇ ರೋಮನ್ ಅಂಕೆ ನೋಡಿದ್ವಿ. ಇಲ್ಲಿ ನೋಡ್ತೀವಿ 3ನೇ ರೋಮನ್ ಅಂಕೆ ಹೊಂದಿಸಿ ಬರೆಯಿರಿ ಅಂತಿದೆ. ಓಕೆನಾ. ಇಲ್ಲಿ ಕೊಟ್ಟಿದ್ರೆ, ಇಲ್ಲಿ ಆ ಪಟ್ಟಿ ಕೊಟ್ಟಿದ್ದಾರೆ. ಮೊದಲನೇದೇನು ಅಂದ್ರಿಗಿನ ಜೋಗ ಜಲಪಾತ ಅಂತಕ್ಕಂಥ ಎಲ್ಲಿದೆ ಅಂತ ನೋಡಿದ್ರೆ ಶರಾವತಿ ನದಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಹೊಂದಿಸ್ರಿ ಅಥವಾ ಇಲ್ಲಿ ರೋಮನ್ ಅಂಕೆ ಇದ್ರ ಪಕ್ಕ ಆಗ್ತಾ ಹೋಗಿ 2ರಲ್ಲಿ ಯಾವ್ದಾದ್ರು ಮಾಡ್ತಾ ಹೋಗಿ ಮಕ್ಕಳೇ. ಓಕೆನಾ. ಆ ನಂತರ ಓಂ ಬೀಚ್ ಅಂತಕ್ಕಂಥ ಇಲ್ಲಿ ನೋಡ್ತೇವೆ ಅಂದ್ರೆ ಇದು ಗೋಕರ್ಣದಲ್ಲಿ ನೋಡ್ತೀವಿ. ಈ ರೀತಿಯಾಗಿ ಗುರುಸ್ರಿ ಅಥವಾ ಇಲ್ಲಿ 2 ಅಂತಕ್ಕಂಥವ್ರು ಬರಿತಾ ಹೋಗಿ. ಆ ನಂತರ 2ರಲ್ಲಿ ಯಾವ್ದೋ ಒಂದು ಮಾಡಿ. ನಂದಿ ಗಿರಿಧಾಮ ಅಂತಕ್ಕಂಥದ್ದು ಇಲ್ಲಿ ಚಿಕ್ಕಬಳ್ಳಾಪುರ ನೋಡ್ತೇವೆ. ಓಕೆನಾ. ಆ ನಂತರ ಏಕಶಿಲಾ ಬೆಟ್ಟ ಎಲ್ಲಿ ನೋಡ್ತೀವಿ ಅದ್ರಿಗಿನ ಇಲ್ಲಿ ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು. ಓಕೆ. ಆ ನಂತರ ಬಿಸಿಲ ನಾಡು ಅಂತ ಯಾವ್ದು ಕರಿತೇವೆ ಅಂದ್ರಿಗಿನ ಇಲ್ಲಿ ಉತ್ತರ ಮೈದಾನಕ್ಕೆ ನಾವು ಕರಿತೇವೆ. ಓಕೆನಾ, ಉತ್ತರ ಮೈದಾನಕ್ಕೆ. ಈ ರೀತಿಯಾಗಿ ನಾವು ನೋಡ್ಬೋದು ಮಕ್ಕಳೇ. ಈ ರೀತಿಯಾದ್ರೆ ಹಾಕಿ ಅಥವಾ ಈ ರೀತಿಯಾಗಿ ಹಾಕಿ, ಈ ರೀತಿಯಾಗಿ ನಾವು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಹೈಯರ್ ಕ್ಲಾಸ್ ಅಲ್ಲ. ಓಕೆ, ಹಾಗಾದ್ರೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ನೋಡಿ, ಈ ಒಂದು 9ನೇ ತರಗತಿ ಸಂಬಂಧಪಟ್ಟಿದ್ದು ಯಾವ ಒಂದು ಅಧ್ಯಾಯದ ಅಭ್ಯಾಸ ವಿಡಿಯೋ ಬೇಕಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ಅಭ್ಯಾಸ ವಿಡಿಯೋ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.